ಸೊ ಹೈ ಫ್ರೆಂಡ್ಸ್ ಬಂದು ನೋಡೋಣ. ಸೊ ನಾಳಿನ ದಿನ ಬ್ಯಾಂಕ್ ನಿಫ್ಟಿ ಮತ್ತು ನಿಫ್ಟಿ ಯಾವ ರೀತಿ ಟ್ರೇಡ್ ಮಾಡ್ತೀವಿ ನೋಡೋಣ. ಫಸ್ಟ್ ಏನಪ್ಪ ನಿಫ್ಟಿ ಒಳಗೆ ಏನಪ್ಪ ಅಂದ್ರೆ ಫಸ್ಟ್ ಬ್ಯಾಂಕ್ ನಿಫ್ಟಿ ನೋಡ್ಕೊಂಬೋಣ. ಬ್ಯಾಂಕ್ ನಿಫ್ಟಿ ಒಳಗೆ ಫಸ್ಟ್ ವೀಕ್ ಡೈಲಿ ಅನಾಲಿಸಿಸ್ ಸ್ವಲ್ಪ ನೋಡ್ಕೊಂಬಂದ್ರೆ ನೀವು ತುಂಬಾ ದಿನದಿಂದ ಹೇಳ್ತದೆ ಏನಪ್ಪಾ ಅಂತಂದ್ರೆ 48,000. ಓಕೆ, ಯಾವಾಗ 48,000 ಬ್ರೇಕ್ ಮಾಡುತ್ತಾ ಅವಾಗ ಏನಾಗುತ್ತಪ್ಪ ಮಾರ್ಕೆಟ್ ಎಲ್ಲಿ ತನಕ ಹೋಗ್ಬೋದಪ್ಪ ಅಂತಂದ್ರೆ ಫಸ್ಟ್ ಆಗಿತ್ತು 47,600. ಅದ್ರ ಕೂಡ ಏನಾಗುತ್ತಪ್ಪ ಅಂತಂದ್ರೆ 47,200 ಟಚ್ ಆಗಪ್ಪ 47,000 ಕೂಡ ಮಾರ್ಕೆಟ್ ಹೋಗೋದಂತ ನಾವು ಡಿಸ್ಕಷನ್ ಮಾಡಿದ್ವಿ. ಓಕೆ, ಯಾಕಪ್ಪ ಅಂದ್ರೆ ಇಲ್ಲಿ ಹೆವಿ ಆಗಿರ್ತಕ್ಕಂಥ ಒಂದು ಸಪೋರ್ಟ್ ಇತ್ತು. ಓಕೆ, ಆದ್ರೆ ಇವತ್ತೇನಾಗಿತ್ತಪ್ಪ ಮಾರ್ಕೆಟ್ ಒಂದು ಡೋಜಿ ಕ್ಯಾಂಡಲ್ ರೆಡಿ ಮಾಡಿ ಹೌದಾ. ಸೊ ಮಾರ್ಕೆಟ್ ಡೋಜಿ ಕ್ಯಾಂಡಲ್ ರೆಡಿ ಮಾಡೋದ್ರಿಂದ ಸ್ವಲ್ಪ ಕ್ಲಿಯರ್ ಕೊಡ ಇಲ್ಲಿ ಡೋಜಿಕ್ನಲ್ಲಿ ರೆಡಿ ಮಾಡಿರೋದ್ರಿಂದ ಈ ರೀತಿ ಡೋಜಿಕ್ನಲ್ಲಿ ರೆಡಿ ಮಾಡೋದ್ರಿಂದ ಯಾವಾಗ ಏನಾಗುತ್ತಪ್ಪ ಅಂದ್ರೆ ಈ ಒಂದು ಡೋಜಿಕ್ನಲ್ಲಿ ಎಲ್ಲಿ ಇದಪ್ಪ ಅಂದ್ರೆ ಇವಾಗ ಹೆವಿ ಇರ್ತಕ್ಕಂಥ ಸಪೋರ್ಟ್ ಇದೆ ಹೌದಾ. ಸೊ ಯಾವಾಗ ಈ ಡೋಜಿಕ್ನಲ್ಲಿ ನಾಳಿನ ದಿನ ಏನಾದ್ರು ಈ ಡೋಜಿಕ್ನಲ್ಲಿ ಮೇಲ್ಗಡೆ ಏನಾದ್ರು ಮಾರ್ಕೆಟ್ ಟ್ರೇಡ್ ಮಾಡಕ್ ಸ್ಟಾರ್ಟ್ ಮಾಡ್ತಪ್ಪ ಅಂದ್ರೆ ಮಾರ್ಕೆಟ್ ನಮಗೆ ಫಸ್ಟ್ ಟಾರ್ಗೆಟ್ ಯಾವ್ದು ಸಿಗುತ್ತಪ್ಪ ಅಂತಂದ್ರೆ 48,200 ಫಸ್ಟ್ ಆಗುತ್ತೆ ನಮಗೆ. ಓಕೆ, ಈ 48,200 ಏನು ಮಾರ್ಕೆಟ್ ಟಾರ್ಗೆಟ್ ರೀಚ್ ಮಾಡಿ ಕಂಪ್ಲೀಟ್ ಆಯ್ತಪ್ಪ ಅಂದ್ರೆ ಮಾರ್ಕೆಟ್ ಎಲ್ಲಿರು ಹೋಗುತ್ತಪ್ಪ 48,400. ಆಮೇಲೆ ಅದೇನಾದ್ರು ಕ್ರಾಸ್ ಮಾಡ್ಕೊಂಡಪ್ಪ ಮತ್ತೆ ಮಾರ್ಕೆಟ್ ಹೋಗಪ್ಪ ಅಂದ್ರೆ 48,500 ಕೂಡ ಮಾರ್ಕೆಟ್ ನಾಳಿನ ದಿನ ಹೋಗ್ತಕ್ಕಂಥ ಸಾಧ್ಯತೆ ಇದೆ. ಎಲ್ಲಿಪ್ಪ ಇದು ಅಪ್ಸೈಡ್ ಹೇಳ್ತಾರೆ. ಓಕೆ, ಮಾರ್ಕೆಟ್ ಏನಾದ್ರು ಒಂದ್ ವೇಳೆ ಫ್ಲಾಟ್ ಆಗಿ ಓಪನ್ ಆಗಿ ಈ ಒಂದು ಏನಾದ್ರು ಡೋಜಿ ಕ್ಯಾಂಡಲ್ ಲೋ ಏನೋ ಬ್ರೇಕ್ ಮಾಡ್ಕೊಂಡಿದ್ದಪ್ಪ ಅಂದ್ರೆ ಓಕೆ 47,800 ಏನೋ ಮಾರ್ಕೆಟ್ ಬ್ರೇಕ್ ಮಾಡಿದ್ರೆ ನಾಳಿನ ದಿನ ಎಲ್ಲಿವರೆಗೂ ಹೋಗ್ಬೋದಪ್ಪ 47,400 ಕೂಡ ಮಾರ್ಕೆಟ್ ಹೋಗ್ತಕ್ಕಂಥ ಸಾಧ್ಯತೆಗಳು. ಇನ್ನೂ ಒಂದು ಸ್ವಲ್ಪ ನಾವು ಒಂದು 50 ಮಿನಿಟ್ಸ್ ಟೈಮ್ ಬಂದು ನೋಡ್ಕೊಂಡ್ರೆ ತುಂಬಾ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ನೋಡ್ರಿ. ಮಾರ್ಕೆಟ್ ಏನಾಗಿತ್ತಪ್ಪ ಅಂದ್ರೆ ಕಂಟಿನ್ಯೂಸ್ ಆಗಿ ಮಾರ್ಕೆಟ್ ಈ ರೀತಿ ಕೆಳಗಡೆ ಬಂದಿತ್ತು ಮತ್ತೆ ಮೇಲ್ಗಡೆ ಹೋಗಿತ್ತು ಮತ್ತೆ ಕೆಳಗಡೆ ಬಂದಿತ್ತು ಹೌದಾ. ಈ ರೀತಿ ಮಾರ್ಕೆಟ್ ಮಾಡ್ತಾ ಇತ್ತು. ಈ ಒಂದು ಝೋನ್ ಏನಿದ್ರೆ 48,800. ಓಕೆ, ಈ 48,000 ಈ 48,000 ಹೆವಿ ಆಗಿತ್ತು ಝೋನ್ ಇತ್ತು. ಆಮೇಲೆ ಈ 47,800 ಕೂಡ ಒಂದು ಹೆವಿ ಆಗಿತ್ತು ಝೋನ್ ಇತ್ತು. ಓಕೆ, ಮಾರ್ಕೆಟ್ ಏನಾಗಿತ್ತಪ್ಪ ಅಂದ್ರೆ ಇಲ್ಲಿ ಸರಿಯಾಗಿರ್ತಕ್ಕಂಥ ಒಂದು ಸಪೋರ್ಟ್ ದಲ್ಲಿ ಮಾರ್ಕೆಟ್ ಇವತ್ತಿನ ದಿನ ಏನಪ್ಪ ಟ್ರೇಡ್ ಮಾಡಿ ಕ್ಲೋಸ್ ಮಾಡಿ ಹೌದಾ. ನಾಳಿನ ದಿನ ಏನಾದ್ರು ಈ ಒಂದು ಕ್ಲೋಸಿಂಗ್ ಅನ್ನ ಏನಾದ್ರು ಬ್ರೇಕ್ ಮಾಡ್ಕೊಂಡಿದ್ದಪ್ಪ ಇದೇನು ಬಾಕ್ಸ್ ಇದೆಯಲ್ಲ ಓಕೆ, ಈ ಬಾಕ್ಸ್ ಏನಿದೆಲ್ಲ ಈ ಬಾಕ್ಸ್ ಒಳಗೆ ಏನಾದ್ರು ಈ 47,800 ಒಳಗೆ ಕೆಳಗಡೆ ಏನಾದ್ರು ಮಾರ್ಕೆಟ್ ಓಪನ್ ಆಗಿ ಕಂಟಿನ್ಯೂಸ್ ಆಗಿ ಕೆಳಗಡೆ ಬರಕ್ ಸ್ಟಾರ್ಟ್ ಮಾಡದಪ್ಪ ಅಂದ್ರೆ ಫಸ್ಟ್ ಟಾರ್ಗೆಟ್ 47,600 ಆಮೇಲೆ 47,400 ಆಮೇಲೆ 47,200 ಈ ರೀತಿ ಆಗಿರ್ತಕ್ಕಂಥ ಟಾರ್ಗೆಟ್ ಏನ್ ಮಾಡತ್ತಪ್ಪ ನಮಗೆ ನಾಳಿನ ದಿನ ಈ ಒಂದು ಬ್ಯಾಂಕ್ ನಿಫ್ಟಿ ನೆಕ್ಸ್ಟ್ ಇರ್ತಕ್ಕಂಥ ಚಾನ್ಸಸ್ ಇದಾವೆ. ನಾಳಿನ ದಿನ ಏನಾದ್ರು ಫ್ಲಾಟ್ ಆಗಿ ಓಪನ್ ಆಗಿ ಮೇಲ್ಗಡೆ ಹೋಗ್ಬೇಕಪ್ಪ ಅಂದ್ರೆ ಮಾರ್ಕೆಟ್ ಫಸ್ಟ್ ಏನಾಗಬೇಕಪ್ಪ ಅಂದ್ರೆ 48,200 ಮೊದಲು ಬ್ರೇಕ್ ಮಾಡ್ಬೇಕಪ್ಪ ಅಂದ್ರೆ ಈ 48,000 ಮತ್ತು 48,200 ಇದೇನಾಯ್ತಪ್ಪ ಇವಾಗ ಒಂದು ಬೇರೆ ಝೋನ್ ಆಗಿರೋದ್ರಿಂದ ಈ ಬೇರೆ ಝೋನ್ ದಲ್ಲಿ ಮಾರ್ಕೆಟ್ ಏನಾಗ್ತಪ್ಪ ಅಂದ್ರೆ ಫಸ್ಟ್ ಟೈಮ್ ಮಾಡ್ಕೊಂಡು ಯಾವಾಗ 48,200 ಮೇಲ್ಗಡೆ ಏನಾದ್ರು ಫಸ್ಟ್ ಮಾಡ್ಕೊಂಡು ಯಾವಾಗ ಟ್ರೇಡ್ ಮಾಡಕ್ ಸ್ಟಾರ್ಟ್ ಮೇಲ್ಗಡೆ ಬ್ರೇಕ್ ಮಾಡಲ್ಲ ಅವಾಗ ಏನಾಗ್ತಪ್ಪ ಅಂದ್ರೆ ಮಾರ್ಕೆಟ್ ಮೇಲ್ಗಡೆ ಹೋಗಿ ಸ್ಟಾರ್ಟ್ ಮಾಡುತ್ತೆ. ಅಲ್ಲಿವರೆಗೂ ಏನಾಗುತ್ತಪ್ಪ ಅಂದ್ರೆ ಮಾರ್ಕೆಟ್ ಇಲ್ಲೇ ಏನಾದ್ರು ಫ್ಲಾಟ್ ಆಗಿ ಓಪನ್ ಆಯ್ತಪ್ಪ ಅಂದ್ರೆ ಮಾರ್ಕೆಟ್ ಕೆಳಗಡೆ ಬರ್ತಕ್ಕಂಥ ಸಾಧ್ಯತೆಗಳು ತುಂಬಾ ನಾಳಿನ ಚಾನ್ಸಸ್ ಇದಾವೆ. ಓಕೆ, ಅದೇ ರೀತಿಗೆ ನಾವು ಸ್ವಲ್ಪ ನಿಫ್ಟಿ ನೋಡ್ಕೊಂಡ್ರೆ ಸ್ವಲ್ಪ ನಿಫ್ಟಿ ಗಮನ ಕೊಟ್ಬಿಟ್ರೆ ಮಾರ್ಕೆಟ್ ಈ ಒಂದು ಝೋನ್ ಏನಾಗ್ತದಪ್ಪ ಅಂದ್ರೆ 22,750 ಮತ್ತು 22,800 ಇದೇನು ಝೋನ್ ಇದೆಯಲ್ಲ ಈ ಝೋನ್ ಅನ್ನ ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಬ್ರೇಕ್ ಮಾಡ್ತಾ ಇಲ್ಲ. ಓಕೆ, ಮಾರ್ಕೆಟ್ ಏನಾಗ್ತಪ್ಪ ಮೇಲ್ಗಡೆ ಹೋಗುತ್ತೆ ಮತ್ತೆ ಕೆಳಗಡೆ ಬರುತ್ತೆ ಮೇಲ್ಗಡೆ ಹೋಗುತ್ತೆ ಮತ್ತೆ ಕೆಳಗಡೆ ಬರುತ್ತೆ. ಇಲ್ಲಿ ಮಾರ್ಕೆಟ್ ಇವತ್ತು ಓಪನ್ ಆದ್ರೂ ಕೂಡ ಈ ಒಂದು ನಿನ್ನೆ ಡಿಸ್ಕಸ್ ಮಾಡಿದ್ರೆ 22,400 ಇದೇನು ಝೋನ್ ಇದೆ ಈ ಝೋನ್ ಅನ್ನ ಮಾರ್ಕೆಟ್ ಇವತ್ತೇನಾಗ ಬೇಟ್ ಮಾಡಲಿಲ್ಲ. ಅದೇನಾಗತ್ತಪ್ಪ ಇಲ್ಲಿ ಫ್ಲಿಪ್ ಝೋನ್ ಇರೋದ್ರಿಂದ ಈ ಫ್ಲಿಪ್ ಝೋನ್ ಅನ್ನ ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಮಾರ್ಕೆಟ್ ರೆಸ್ಪೆಕ್ಟ್ ಕೊಡಿಸಿ ಮೇಲ್ಗಡೆ ಹೋಗಿದೆ. ಓಕೆ, ಸೊ ನಾಳಿನ ದಿನ ಏನಾದ್ರು ಈ ಒಂದು ಫ್ಲಾಟ್ ಆಗಿ ಓಪನ್ ಆಗಿ ಓಕೆ ಫ್ಲಾಟ್ ಓಪನ್ ಆಗಿ ಕಂಟಿನ್ಯೂಸ್ ಆಗಿ ಕೆಳಗಡೆ ಬಂದು ಇದೇನಾದ್ರು ಲೋ ಬ್ರೇಕ್ ಮಾಡ್ತಪ್ಪ ನಾಳಿನ ದಿನ. ಓಕೆ, ನಾಳಿನ ದಿನ ಇದೇ ಲೋ ಏನಾದ್ರು ಬ್ರೇಕ್ ಮಾಡ್ಕೊಂಡು ಹೋಗ್ತಪ್ಪ ಅಂದ್ರೆ ಮಾರ್ಕೆಟ್ ನಾವು ನಾಳಿನ ದಿನ ಎಲ್ಲಿ ಟಾರ್ಗೆಟ್ ಸಿಗುತ್ತಪ್ಪ ಅಂದ್ರೆ ಫಸ್ಟ್ ಟಾರ್ಗೆಟ್ ಈ ರೀತಿ ಸಿಗುತ್ತೆ 22,250 ಅದನ್ನು ಕೂಡ ದಾಟಿ ಹೋಯ್ತಪ್ಪ ಅಂದ್ರೆ ಎಲ್ಲಿ ಸಿಗುತ್ತಪ್ಪ ಅಂದ್ರೆ 22,000ವರೆಗೂ ಕೂಡ ಮಾರ್ಕೆಟ್ ನಮಗೆ ನಾಳಿನ ದಿನ ಟಾರ್ಗೆಟ್ ಸಿಗ್ತಕ್ಕಂಥ ಚಾನ್ಸಸ್ ತುಂಬಾ ಇದೆ. ಇದೊಂದು ಸ್ವಲ್ಪ ನಾವು 50 ಮಿನಿಟ್ಸ್ ಟೈಮ್ ನೋಡ್ಕೊಂಬಂದ್ರೆ ನೋಡ್ರಿ ಮಾರ್ಕೆಟ್ ಏನಾಗಿತ್ತಪ್ಪ ಅಂದ್ರೆ ಇಲ್ಲಿ ಕಂಟಿನ್ಯೂಸ್ ಆಗಿರ್ತಕ್ಕಂಥದ್ದು ರೆಸಿಸ್ಟೆನ್ಸ್ ಇತ್ತು. ಇಲ್ಲಿ ಏನಾಗಿತ್ತಪ್ಪ ಅಂದ್ರೆ ಫ್ಲಿಪ್ ಝೋನ್ ಇತ್ತು. ಓಕೆ, ಈ ಫ್ಲಿಪ್ ಝೋನ್ ಇತ್ತು. ಈ ಫ್ಲಿಪ್ ಝೋನ್ ಮಾರ್ಕೆಟ್ ಏನಾಗಿತ್ತಪ್ಪ ಕಂಟಿನ್ಯೂಸ್ ಮಾರ್ಕೆಟ್ ಮೇಲ್ಗಡೆ ಹೋಗಿತ್ತು ಹೌದಾ. ಈಗ ನಾಳಿನ ದಿನ ಏನಾದ್ರು ಫ್ಲಾಟ್ ಆಗಿ ಇಲ್ಲೇ ಏನಾದ್ರು ಮಾರ್ಕೆಟ್ ಓಪನ್ ಆಯ್ತಪ್ಪ ಅಂದ್ರೆ ಈ ಒಂದು ಏರಿಯಾ ಬ್ರೇಕ್ ಮಾಡಬಹುದು. ಓಕೆ, ಈ ಒಂದು ಏರಿಯಾ ಏನು ಮಾರ್ಕೆಟ್ ಬ್ರೇಕ್ ಮಾಡ್ತಪ್ಪ ಅಂದ್ರೆ 22,500 ಏನೋ ಮಾರ್ಕೆಟ್ ಬ್ರೇಕ್ ಮಾಡ್ತಪ್ಪ ಅಂದ್ರೆ ಫಸ್ಟ್ ನಮ್ಗೆ ಟಾರ್ಗೆಟ್ ಯಾವಾಗ ಸಿಗುತ್ತಪ್ಪ ಅಂದ್ರೆ 22,600. ಓಕೆ, ಈ 22,600 ಫಸ್ಟ್ ಟಾರ್ಗೆಟ್ ಇರುತ್ತೆ. ಅದಾದ ಕೂಡ ಏನಾಗುತ್ತಪ್ಪ ಅಂದ್ರೆ 22,650 ಸೆಕೆಂಡ್ ಟಾರ್ಗೆಟ್ ನಾನು ನಾಳಿನ ದಿನ ಏನಪ್ಪ ಅಂದ್ರೆ ರೀಚ್ ಮಾಡ್ತಕ್ಕಂಥ ಸಾಧ್ಯತೆಗಳು ಇದಾವೆ. ಒಂದ್ ವೇಳೆ ಏನಾದ್ರು ಮಾರ್ಕೆಟ್ ಇಲ್ಲೇ ಫ್ಲಾಟ್ ಓಪನ್ ಕೆಳಗಡೆ ಬರೋ ಟೈಮ್ದಾಗ ಈ ಒಂದು ಲೋನ್ ಅನ್ನು ಈ ಝೋನ್ ಅನ್ನು ಬ್ರೇಕ್ ಮಾಡ್ತಾ 22,450. ಓಕೆ,
ಈ 22,450 ಝೋನನ್ನ ಏನೋ ಮಾರ್ಕೆಟ್ ಬ್ರೇಕ್ ಮಾಡ್ತಪ್ಪ ಅಂದ್ರೆ ಓಕೆ 22,450 ಝೋನ ಏನು ಮಾರ್ಕೆಟ್ ಬ್ರೇಕ್ ಮಾಡ್ತಪ್ಪ ಮತ್ತೆ ಇಲ್ಲಿವರೆಗೂ ಬರ್ಬೋದಪ್ಪ ಅಂದ್ರೆ 22,350 ಕೂಡ ಮಾರ್ಕೆಟ್ ಏನಾಗ್ತಪ್ಪ ಬರ್ತಕ್ಕಂಥ ಸಾಧ್ಯತೆಗಳು ಇಲ್ಲಿ ತುಂಬಾನೇ ಇದೆ ಓಕೆ. ಈಗ ಏನ್ ನೋಡ್ರಪ್ಪ ಅಂದ್ರೆ ಮಾರ್ಕೆಟ್ ಎಲ್ಲಿ ಓಪನ್ ಆಗ್ತೈತಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಓಕೆ. ಮಾರ್ಕೆಟ್ ಮತ್ತೆ ಇದೇ ಝೋನ್ದಲ್ಲಿ ಇರೋ ಮಾರ್ಕೆಟ್ ಓಪನ್ ಆಯ್ತಪ್ಪ ಅಂದ್ರೆ ಓಕೆ ಇದೇ ಝೋನ್ದಲ್ಲಿ ಮಾರ್ಕೆಟ್ ಯಾರು ಓಪನ್ ಆಯ್ತಾನೆ ಮಾರ್ಕೆಟ್ ಅಲ್ಲಿ ಏನಾಗ್ತಪ್ಪ ಅಂದ್ರೆ ಮತ್ತೆ ಕಂಟಿನ್ಯೂಸ್ ಆಗಿ ಫಸ್ಟ್ ಇದೇನಾದ್ರು ಬ್ರೇಕ್ ಮಾಡ್ತಪ್ಪ 22,350 ಏನಾದ್ರು ಮಾರ್ಕೆಟ್ ಬ್ರೇಕ್ ಮಾಡ್ತಾರೆ ಫಸ್ಟ್ ನಮ್ಮ ಟಾರ್ಗೆಟ್ ಇಲ್ಲಿವರೆಗೂ ಹೋಗ್ತದಪ್ಪ ಅಂದ್ರೆ ಈ ಒಂದು ಏರಿಯಾವರೆಗೂ ಹೋಗುತ್ತೆ 22,250 ಅದನ್ನು ಕೂಡ ಬ್ರೇಕ್ ಮಾಡ್ಕೊಂಡು ಹೋಗ್ತಪ್ಪ ಅಂದ್ರೆ ಮತ್ತೆ ಇಲ್ಲಿವರೆಗೂ ಹೋಗ್ತಪ್ಪ ಅಂದ್ರೆ ಮಾರ್ಕೆಟ್ 22,200 ತನಕ ಮಾರ್ಕೆಟ್ ಹೋಗುತ್ತೆ ಓಕೆ. ಇದನ್ನು ಕೂಡ ಬ್ರೇಕ್ ಮಾಡ್ಕೊಂಡು ಹೋಗ್ತಪ್ಪ ಅಂದ್ರೆ ಮತ್ತೆ ಇಲ್ಲಿವರೆಗೂ ಹೋಗ್ಬೇಕಪ್ಪ ಅಂದ್ರೆ 22,000 ಕೂಡ ಮಾರ್ಕೆಟ್ ಹೋಗ್ತಕ್ಕಂಥ ಸಾಧ್ಯತೆಗಳು ಇಲ್ಲಿ ತುಂಬಾನೇ ಜಾಸ್ತಿ ಇರುತ್ತೆ. ಹೀಗಾಗಿ ನೋಡ್ರಪ್ಪ ಅಂದ್ರೆ ನಾಳಿನ ದಿನ ನೀವು ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿಯನ್ನು ಸ್ವಲ್ಪ ಸರಿಯಾಗಿ ನೋಡ್ಕೊಂಡ್ರೆ ನೀವು ಟ್ರೇಡ್ ಮಾಡೋದು ತುಂಬಾನೇ ಒಳ್ಳೆಯದಂತ ನನ್ನ ಒಂದು ಅಭಿಪ್ರಾಯ. ಹಾಗೆ ನಿಮ್ಮದೇ ಆಗಿರ್ತಕ್ಕಂಥ ಒಂದು ಸ್ವಂತ ಅನಲೈಸೇಷನ್ ಪ್ರಕಾರ ನೀವು ಟ್ರೇಡ್ ಮಾಡೋದು ತುಂಬಾನೇ ಒಳ್ಳೆಯದಂತೇಳಿ ನನ್ನ ಒಂದು ಅಭಿಪ್ರಾಯ.